ಏಷ್ಯಾದಲ್ಲಿ ಮೊದಲು ವಿದ್ಯುತ್ತನ್ನು ತಯಾರು ಮಾಡಿ ವಿದ್ಯುತ್ ದೀಪವನ್ನು ಕಂಡಂಥದ್ದು ಬೆಂಗಳೂರು. ಅದಕ್ಕೆ ಕಾರಣ ಮೈಸೂರು ಮಹಾರಾಜರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಬಂಧುಗಳೇ, ಇವರೆಲ್ಲ ಮಹಾರಾಜರು ಮಹಾರಾಜರ ಒಂದು ಆಳ್ವಿಕೆ ಮುಗಿದು ಇವತ್ತು ಈ ಜನಪ್ರತಿನಿಧಿಗಳ ಪ್ರಜಾತಂತ್ರ ಬಂದ ಮೇಲೆ ಇವತ್ತು ಇಲ್ಲಿ ಯಾರು ಮಹಾರಾಜರಾಗ್ಯಾರಂದರೆ, ಯಾರು ದೇಶವನ್ನು ಲೂಟಿ ಮಾಡ್ತಾರೆ, ಯಾರು ದೇಶದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡ್ತಾರೆ, ಯಾರು ದೇಶದ ಜನರ ಹಣವನ್ನು ಲೂಟಿ ಮಾಡಿ ನುಂಗಿ ವಿದೇಶದಲ್ಲಿ ಆಸ್ತಿ ಮಾಡ್ತಾರಲ್ಲ, ಅವರು ರಾಜ ಮಹಾರಾಜರ ಬಗ್ಗೆ ಮಾತಾಡುವಂಥ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಹಿಂದುತ್ವದ ಹೆಸರಿನಿಂದ ಆಯ್ಕೆಯಾದಂಥವರು ಚುನಾವಣೆ ಆದ ನಂತರ ಹಿಂದೂಗಳ ರಕ್ಷಣೆ ಮಾಡದೆ ತಮ್ಮ ಸ್ವಾರ್ಥ, ತಮ್ಮ ಕುಟುಂಬದ ರಕ್ಷಣೆ ಮತ್ತು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಇವತ್ತು ವಿಧಾನಸಭೆಯಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥ ಸಾಮರ್ಥ್ಯ ಇವತ್ತು ಕಳ್ಕೋಬೇಕಾದ್ರೆ, ಯಾಕಂದ್ರೆ ನಾವು ವಿಧಾನಸಭೆಯಲ್ಲಿ ನೋಡ್ತೀನಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ನಾವು ಯಾರು ಇವರು ಬೇನೋ ಮಹಾನ್ ನಾಯಕರು 2 ವರ್ಷ ಸಾಧನೆಯನ್ನು ಮಾಡಿದಂಥ ಇಬ್ಬರು ನಾಯಕರದಾರೆ ನಮ್ಮ ಈ ಪಕ್ಷದಲ್ಲಿ. ಅವ್ರಿಗೆ ಹುಷಾರ್, ನೀ ಭಾಳ ಮಾತಾಡಿದಂದ್ರೆ ನಿಂದ ತೆಗಿಲ, ಇಷ್ಟು ದೊಡ್ಡದಿದೆ ನಿನ್ನ ಫೈಲು, ಓಪನ್ನಾಗಿ ಚಾಲೆಂಜ್ ಕೊಡ್ತಾರೆ ಯಾರು, ಡಿ ಕೆ ಶಿವಕುಮಾರ್. ಅವಾಗ ಇವ್ರು ಏನಂತಾರೆ ಗೊತ್ತೇನು, ಇಲ್ಲ ಸರ್ ನಿಮಗಂದೆಲ್ಲ ವ್ಯವಸ್ಥೆ ಬಗ್ಗೆ ನಾವು ಮಾತಾಡಿದ್ದೀವಿ ಅಂದರೆ ಯಾರು ಅನ್ಸುತ್ತಾರೇನ್ರಿ? ಒಂದು ವಿರೋಧ ಪಕ್ಷ ಎಷ್ಟು ಗಟ್ಟಿಯಾಗಿ ಮಾತಾಡಬೇಕು. ಆಯ್ತಪ್ಪ ತೆಗೀರಿ, ನಂದೇನಿದೆ, ನನ್ನ ಮೇಲೇನು ಬೇಕಾದಷ್ಟು ಇವತ್ತು ತೊಂದರೆ ಕೊಟ್ಟರು ಇವರು, ನಮ್ಮ ಕಾರ್ಖಾನೆಯನ್ನು ಬಂದ್ ಮಾಡಿಸಿದ್ರು, ಎಲ್ಲ ಕಡೆ ಸುಮಾರು 78 79 ನನ್ನ ಗಮನಕ್ಕೆ ಬಂದಂಥ ಕೇಸ್ಗಳನ್ನು ಈಗ ಸರ್ಕಾರ ಹಾಕ್ತು. ಆದರೆ ನಾವು ಎಲ್ಲಿನೂ ಈ ಸರ್ಕಾರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ.